शुभं कुरु त्वं कल्याणम् आरोग्यं धनसम्पदः शुभं कुरु त्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तुते दीपज्योतिर्नमोऽस्तुते दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म कर्नाटकमाते जय सुन्दरनलितनगरनाडे जय हे रसशिरडभि भूदेवी अमकुटगणवमणि दन्तगजन्दर जननीय तनुजाते जननीय जोगुळवेदकोश ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನಂದ ಪಾವದ ಜನನಿಯ ತನುಜಾತೆ ಶಂಕರ ನಂದ ಷಡಕ್ಷರಿ ಪೊನ್ನ ಜನ್ನ ಕುಮಾರದಾಸರ ಮಂಗಳ ಧಾಮ ಕೋಗಿಲೆಗಳ ಪುಣ್ಯ ರಾಮ ದಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ಕೈಲಕ ಹೊಯ್ಸಳ ರಾಣಿಯ ನಾಡೆ ಕಂಕಣ ಚಕಟರ ನೆಚ್ಚಿನ ನೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯ ವರರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಸರ್ವಜನ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನಾವು ನೆಲೆಯಲ್ಲಿ ಮಹಿಳಾ ಕ್ಷೇಮ ಮತ್ತೆ 14 ವರ್ಷ ಆಗ್ತಾ ಬಂತು. 14 ವರ್ಷದಿಂದ ನಾವು ಪ್ರತಿ ವರ್ಷ ಮಹಿಳಾ ದಿನಾಚರಣೆನ ನಡೆಸ್ಕೊಳ್ತಾ ಬಂದಿದ್ದೀವಿ. ಪ್ರತಿ ತಿಂಗಳು ನಾವು ಮೆಂಬರ್ಸ್ ಎಲ್ಲ ಒಂದು ಅದರಲ್ಲಿ ಸ್ವಲ್ಪ ನೇಮ್ ಕಾಡ್ತೀವಿ. ಮತ್ತೆ ದೋಸ್ ಪರ್ಸನ್ಸ್ ಅದರಲ್ಲಿ ಮಹಿಳೆಯರನ್ನೇ ಆದಷ್ಟು ನಾವು ಆಯ್ಕೆ ಮಾಡ್ಕೊಂಡು ಅವ್ರನ್ನ ಕರೆಸಿ ಒಂದು ಟಾಕ್ ಮಾಡ್ತೀವಿ. ಸೊ ಅದ್ರಲ್ಲಿ ಅಥವಾ ಇದು ಅನಾಥಾಶ್ರಮಕ್ಕೆ ಒಂದ್ಸಲಿ ಅನಾಥಾಶ್ರಮಕ್ಕೆ ಹೋದಾಗ ಅವರು ಬಟ್ಟೆ ಬೇಕು, ಹಬ್ಬಗಳಿಗೆ ಮಾಮೂಲಿ ಬಟ್ಟೆ ತಂದ್ಕೊಡ್ತಾರೆ, ಆದ್ರೆ ಹಬ್ಬಕ್ಕೆ ಎಲ್ಲರಿಗೆ ಒಳ್ಳೆ ಬಟ್ಟೆ ಹಾಕೋತಾರೆ. ಆ ತರ ತಂದ್ಕೊಡಕ್ ಆಗುತ್ತಾ ಮೇಡಮ್ ಅಂತ ಹೇಳಿ ಸೊ ಒಂಥರ ನಾವುಗಳಾದ್ರೆ ಹೊಸ ಬಟ್ಟೆ ಹಾಕೊಳಕ್ ಒಳ್ಳೆ ಬಟ್ಟೆ ಹಾಕೋತೀವಿ ಅಂತ ಹೇಳ್ಬಿಟ್ಟು ನಾವುಗಳೆಲ್ಲ ಆದಾಗ ಎಲ್ಲಾರು ಸೈಜು ಹೊಸ ಬಟ್ಟೆ ತಗೊಂಡ್ಬರ್ಬೇಕಿತ್ತು, ಮನೆಯಿಂದ ತರಬೇಕಿತ್ತು. ನೀರು ಇರ್ತಿರಲಿಲ್ಲ, ಮನೆಗೂ ಕುಡಿಬೇಕಾಗಿದೆ. ಸೊ ಅವ್ರಿಗೊಂದು ಟ್ಯಾಂಕ್ ಹಾಕಿಸ್ಕೊಟ್ವಿ. ಮತ್ತೆ ಕೆಲವು ಸ್ಕೂಲ್ಗಳಲ್ಲಿ ಬ್ಯಾಗ್ ಇರಲ್ಲ, ಸ್ಕೂಲ್ ಬ್ಯಾಗ್ ನಮ್ಗೆ ಏನಿತ್ತು ಸಣ್ಣ ಬಂದಿದ್ದೀವಿ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೋಸ್ಕರ ಇವಾಗ ಹೋದ್ ವಾರ ಒಂದು ಕಾಂಪಿಟೇಷನ್ ಮಾಡಿದ್ವಿ. ಮಡಕೆನ ಅಲಂಕಾರ ಮಾಡೋದು, ಇವಾಗ ದುಡ್ಡು ಕೊಟ್ಟರೆ ಎಲ್ಲ ಅಲಂಕಾರ ಮಾಡಿದ್ರೆ ಮಡಕೆ ಸಿಕ್ಬಿಡುತ್ತೆ, ಆದ್ರೆ ನಾವ್ ಮಾಡ್ಬೇಕಾದ್ರದ್ದು ಸಂತೋಷನೇ ಬೇರೆ ಇರುತ್ತೆ. ಸೊ ಮಹಿಳೆಯರು ಯಾರು ಮಾಡ್ತಾ ಇದ್ದಾರೆ, ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಅವ್ರ ಹತ್ರ ಒಂದು ಮಡಕೆನ ಅಲಂಕಾರ ಮಾಡೋದು, ಮತ್ತೆ ವಿಳ್ಯದೆಲೆ ಬರೀ ಊಟ ನೀಡಕ್ಕೋಸ್ಕರ ಮಾಡೋ ಒಂದು ಕಾಂಪಿಟೇಷನ್ ಮಾಡಿದ್ರು. ಅಡಿಗೆ ಮಾಡಿದ್ರು, ಉಯ್ಯಾಲೆ ಮಾಡಿದ್ರು, ಮತ್ತೆ ಆಮೇಲೆ ಬಸ್ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾಡಿದ್ರು. ಒಂದು ಕಲೆಗಳು ಇರುತ್ತೆ, ಅದು ಆಚೆ ಬರ್ಬೇಕಾದ್ರೆ ನಾನು ಈ ತರದ ಒಂದೊಂದು ಕೆಲಸಗಳನ್ನ ಮಾಡ್ಬೇಕು, ಅದನ್ನ ನಾವು ಮಾಡ್ಕೊಳ್ತಾ ಬರ್ತಾ ಇದೀವಿ ಅಂತ ಆ ಸಮಾಧಾನ ನಮ್ಮ ಮಹಿಳೆಯರಿಗೆ ಎಲ್ರಿಗೂ ಇದೆ. ಇದು ನಿತ್ಯ ಯೋಗಿ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಅವರ ಸಹಾಯದಿಂದಾನೇ ಇದನ್ನ ನಾವು ಮಾಡ್ಕೊಳ್ತಾ ಬಂದಿದ್ವಿ. ಅವ್ರಿಗೆ ನಾವು ಯಾವತ್ತೂ ಚಿರಋಣಿಯಾಗಿರ್ತೀವಿ. ನನ್ನ ಹೆಸರು ಉಷಾರಾಣಿ ಅಂತ. ನಾನು ಇವಾಗ ಗೌರವ ಅಧ್ಯಕ್ಷೆ ಆಗಿದ್ದೀನಿ. ನಾನು ಇಲ್ಲಿ ಶುರು ಆದಾಗಿಂದಲೂ ಇದ್ದೀನಿ. 2012ರಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನಮ್ಮ ಸಂಘದಲ್ಲಿ ನಾವು ವಾಡಿಕೆಯಂತೆ ಪ್ರತಿ ವರ್ಷವೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಿಸ್ಕೊಳ್ತಾ ಬರ್ತಾ ಇದ್ದೀವಿ. ಇಲ್ಲಿ ನಮ್ಮದು ಏನಂದರೆ, ಮಹಿಳೆಯರಿಗೆ ತುಂಬ ಶಕ್ತಿ ಇದೆ, ತುಂಬ ಧೈರ್ಯ ಸಾಮರ್ಥ್ಯ ಎಲ್ಲವೂ ಇದೆ. ಅಷ್ಟೇ ಅಲ್ಲ, ನಮ್ಮಲ್ಲಿ ನಮ್ಮ ಮಹಿಳೆಯರಿಗೆ ಮಲ್ಟಿ ಟ್ಯಾಲೆಂಟ್ ಅನ್ನೋದು ಎಷ್ಟು ಇದೆ ಅಂತ ಹೇಳಿದ್ರೆ,
ನಾವು ಏನನ್ನು ಈಗಿನ ಕಾಲದಲ್ಲಿ ನಾವು ಯಾವ ಕ್ಷೇತ್ರದಲ್ಲಿಯೂ ನಾವು ಹಿಂದೆ ಉಳಿದಿಲ್ಲ. ಪ್ರತಿಯೊಂದು ಕ್ಷೇತ್ರದಲ್ಲೂ ನಾವು ಮುಂದೆ ಇದ್ದೀವಿ, ಸಮನಾಗೇ ಇದ್ದೀವಿ, ಗಂಡಸರಿಗೆ ಸಮನಾಗೇ ಇದ್ದೇವೆ. ಒಂದೊಂದರಲ್ಲಂತೂ ನಾವು ಗಂಡಸರಿಗಿಂತಲೂ ಮುಂದೆನೇ ಹೋಗಿದ್ದೀವಿ ಅಂತಲೇ ಹೇಳಬೇಕು. ಹಾಗಾಗಿ ನಮ್ಮ ಮಹಿಳೆಯರು ಎಷ್ಟು ಒಂದು ಸಂತೋಷ ಪಡಲಿ, ಇಲ್ಲಿ ಬಂದು ಒಂದು ಸಂತೋಷವಾಗಿ ನಾವು ಕಾಲ ಕಳೆದು ಇವತ್ತು ನಾವು ನನ್ನ ವೇದಿಕೆ ಮೇಲೂ ಕೇಳಬೇಕು ಅಂತಲೇ ಅಂದ್ಕೊಂಡಿದ್ದೀನಿ. ಯಾರು ಇವತ್ತು ಏನು ಅಡುಗೆ ಮಾಡಿ ಬಂದಿಲ್ವಾ ಅಂತ. ಯಾಕೆಂದರೆ ಒಂದು ದಿನನಾದರೂ ನಮಗೆ ಅಡುಗೆ ಮತ್ತು ಅಡುಗೆ ಮನೆಯಿಂದ ಮತ್ತು ಮನೆ ಕೆಲಸದಿಂದ ಒಂದು ದಿನ ನಮಗೆ ಬಿಡುವು ಸಿಗಬೇಕು ಅನ್ನೋದು ಒಂದು ಆಸೆ ನಮಗೆ. ಅದು ಅಷ್ಟೇ ಅಲ್ಲ, ಮತ್ತು ಯಾವತ್ತೂ ಹೆಣ್ಣು ಬಲವಾಗಿದ್ದರೆ ಮನೆ ಬಲವಾಗಿರುತ್ತೆ. ಅದು ಫೌಂಡೇಶನ್ ಇದ್ದ ಹಾಗೆ. ಒಂದು ಹೆಣ್ಣು ತಪ್ಪು ಹೆಜ್ಜೆ ಇಟ್ಟರೆ ಒಂದು ಗಂಡು ತಪ್ಪು ಹೆಜ್ಜೆ ಇಟ್ಟರೆ ಮನೆ ಹಾಳಾಗ್ಬೋದು, ಆದರೆ ಒಂದು ಹೆಣ್ಣು ತಪ್ಪು ಹೆಜ್ಜೆ ಇಟ್ಟರೆ ವಂಶನೇ ಹಾಳಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಅಷ್ಟು ಜವಾಬ್ದಾರಿ ಇರೋಂಥದ್ದು ನಮ್ಮ ಹೆಂಗಸರು ಭುಜದ ಮೇಲೆ ಇರುತ್ತೆ ಅಂತ ನಾನು ಭಾವಿಸ್ತೀನಿ. ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಹಾಗೂ ಮುಂದೆ ಬರುವ ನಾಡಿನ ಸಕಲ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಮಹಿಳೆಯರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಮಹಿಳಾ ದಿನಾಚರಣೆ ಅಂದರೆ ಎಲ್ಲರಿಗೂ ಒಂದು ವಿಶೇಷ. ಎಲ್ಲ ಮಹಿಳೆಯರು ಮನೆಯಲ್ಲೇ ಕೂತ್ಕೊಂಡು ವರ್ಷಪೂರ್ತಿ ಮಕ್ಕಳು ಗಂಡ ಸಂಸಾರ ಅದು ಇದು ಒಳ್ಳೆಯದು ಕೆಟ್ಟದ್ದು ಎಲ್ಲ ಮಾಡ್ತಿರ್ತಾರೆ. ಆದರೆ ಅವ್ರು ಎಕ್ಸ್ಪೋಸ್ ಆಗಿ ಅವ್ರನ್ನ ತೋರಿಸ್ಕೊಳ್ಳೋಕ್ಕೆ ಒಂದು ದಿನ ಬೇಕು. ಅದರಿಂದ ಮಹಿಳಾ ದಿನಾಚರಣೆ ಆಚರಿಸೋದ್ರಿಂದ ಅದರ ಫಂಕ್ಷನ್ಗೆ ಎಲ್ಲರೂ ಆಗಮಿಸಿ ಎಲ್ಲ ಕಡೆಗಳು ಸಂಭ್ರಮದಿಂದ ಬರೆದು ನಾವು ಅದರಲ್ಲಿ ಬಣ್ಣದವ್ರಿಗೆಲ್ಲ ಆರ್ಟ್ ಟೈಮ್ ಗೇಮ್ಗಳು ಕಾಂಪಿಟೇಷನು ಎಲ್ಲ ಇಟ್ಟಿರ್ತೀವಿ. ಅದರಲ್ಲಿ ಅವ್ರಿಗೆಲ್ಲ ಖುಷಿ ಆಗುತ್ತೆ, ಆಟ ಆಡ್ತಾರೆ, ಗೇಮ್ಸ್ ಪ್ರೈಸ್ ತಗೋತಾರೆ, ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಈ ನಮ್ಮ ಮಹಿಳಾ ಸಂಘದಿಂದ ಇದೆಲ್ಲ ಪ್ರತಿ ವರ್ಷ ನಡೀತಾ ಇರುತ್ತೆ. ಅದರಿಂದ ಎಲ್ಲರಿಗೂ ಇಷ್ಟ, ಎಲ್ಲರೂ ಒಂದಿನ ಚೇಂಜ್ ಕೇಳ್ತಾರೆ. ಯಾಕೆ ಅದೇ ಸಂಸಾರದಲ್ಲಿ ಅವರು ಬೇಜಾರು, ಒತ್ತಡ, ಮಾನಸಿಕ ತೊಂದರೆಗಳೆಲ್ಲ ಇರುತ್ತೆ. ಅದರಿಂದ ಇಲ್ಲಿ ಬಂದಿರೋದ್ರಿಂದ ಒಂದಿನ ಫ್ರೆಶ್ ಆಗಿ ಮತ್ತೆ ಮಾನಸಿಕ ಸಭೆ ಮಾಡ್ತೀವಿ ನಾವು. ಅದರಿಂದ ಬಂದು ಎಲ್ಲ ಎಂಜಾಯ್ ಮಾಡ್ಕೊಂಡು ಇದು ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಮುಂದೆ ಬರುವ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲ ಮಹಿಳೆಯರು ಮತ್ತು ಗಂಡಸರಿಗೂ ಎಲ್ಲರಿಗೂ ಯುಗಾದಿ ಹಬ್ಬದ ನಾಡಿನ ಸಕಲ ಜನತೆಗಳಿಗೂ ಯುಗಾದಿ ಹಬ್ಬದ ಶುಭಾಶಯ. ನಮಗೆ ಮಾರ್ಚ್ ಫಸ್ಟ್ ಅಂದರೆ ಹಬ್ಬದ ಸಡಗರ. ಗೌರಿ ಹಬ್ಬಕ್ಕೆ ಹೇಗೆ ರೆಡಿ ಆಗ್ತೀವಿ, ಹಾಗೆ ನಮ್ಮದು ಮಹಿಳಾ ದಿನಾಚರಣೆ ಹೊಸ ಸೀರೆ ತಗೋಬೇಕು, ಬಟ್ಟೆ ತಗೋಬೇಕು, ಚೆನ್ನಾಗಿ ಆಚರಣೆ ಮಾಡಬೇಕು, ಎಲ್ಲ ಒಟ್ಟಿಗೆ ಸೇರಬೇಕು. ತುಂಬ ಸಡಗರದಿಂದ ಈ ಹಬ್ಬನ ಆಚರಣೆ ಮಾಡ್ತೀವಿ. ಇದು ಒಂದು ಮನೆ ಕಾರ್ಯಕ್ರಮ ಕರ್ಕೊಂಡು ಮಾಡ್ತೀವಿ. ನಮ್ಮಲ್ಲಿ ಲೇಡೀಸ್ಗೆ ಒಂದು ಚಾನ್ಸು ಈ ಥರ ಎಲ್ಲ ಡ್ರೆಸ್ ಮಾಡ್ಕೊಂಡು ಬರೋದೇ ಆಗಿ ಇದೊಂದು ಚಾನ್ಸ್ ಇದೆ. ಅದರಿಂದ ನಾವು ಪ್ರತಿ ವರ್ಷ ಅದ್ದೂರಿಯಾಗಿ ಇದು ಅಂತಾರಾಷ್ಟ್ರೀಯ ಮಹಿಳಾ ದಿನ ಆಚರಿಸ್ತೀವಿ. ಆಮೇಲೆ ಈಗ ಯುಗಾದಿ ಹಬ್ಬ ಬರ್ತಿದೆ, ಹೊಸ ವರ್ಷದ ಶುಭಾಶಯಗಳು. ನಾಡಿನ ಸಮಸ್ತ ಜನತೆಗೆ ದೇವರು ಎಲ್ಲ ಆರೋಗ್ಯ ಆಯುಷ್ಯ ಎಲ್ಲ ಮಟ್ಟಿಗೆ ಕಾಪಾಡಲಿ.